ಏಕೆಂದರೆ ಇವತ್ತು ಅವ್ರದ್ದು ಪುಣ್ಯ ಕಾರ್ಯ, ಹಾಗಾಗಿ ಇಲ್ಲಿಗೆ ನಾವೆಲ್ಲ ಬಂದಿದ್ದೀವಿ. ಲೀಲಕ್ಕನ ಬಗ್ಗೆ ಹೇಳಬೇಕು ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಮನೆ ಹಿರಿಯ ಅಕ್ಕ ಇದ್ದಂಗೆ, ನನಗೆ ತುಂಬ ಸ್ವಂತ ಅಕ್ಕ ಇದ್ದಂಗೆ. ಏಕೆ ಅಂತಂತಂದರೆ ಆ ಅಮ್ಮ ಅವ್ರ ಪಿಕ್ಚರ್ನ ನೋಡಿಕೊಂಡು ಬೆಳೆದವರು ನಾವೆಲ್ಲ 62ರಿಂದ. ಏಕೆಂದರೆ ಒಂದು ವೀರ್ಯ ಕೇಸರಿ ಆಗಿರ್ಬೋದು, ಒಂದು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಏಕೆಂದರೆ ಕನ್ಯಾರತ್ನ ಆಗಿರ್ಬೋದು, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ದು. ಏಕೆಂದರೆ ಏನು ಮರೆದ್ರೂ ಸಹಿತ ಆ ದಿವಸಗಳನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವರ ಜೀವನನ ನಾನು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀಗಂಧಕ್ಕೆ ಹೋಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂತಂದರೆ ಶ್ರೀಗಂಧದ ಮರ ಇಟ್ಟರೂ ಸುವಾಸನೆ ಬರುತ್ತೆ, ಸುಟ್ಟರೂ ಸುವಾಸನೆ ಬರುತ್ತೆ. ಯಾಕೆ ಅಂತಂತಂದರೆ ಮಗನಿಗೆ ಹೇಳೋಗಿರೋದೇನು ಅಂದರೆ, ಮನೆಗೆ ಯಾರೇ ಬಂದ್ರೂ ಇಲ್ಲ ಅಂತ ಕಳಿಸ್ಬೇಡ, ನೀನು ಊಟ ಮಾಡ್ದಲೇ ಇದ್ದರೂ ಒಂದು ತುತ್ತು ಹಾಕು ಅಂತ ಹೇಳಿ ಕಳಿಸಿದ್ರೆ ಅನ್ನೋ ಮಾತು ಕೇಳಿ ಹೃದಯ ತುಂಬಿ ಬಂತು. ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ನಾನು ನನ್ನ ಆತ್ಮೀಯ ಗೆಳೆಯ ಸುಂದರರಾಜು ಮತ್ತು ಕನ್ನಡವೇ ಸತ್ಯ ರಂಗಣ್ಣ ಎಲ್ಲ ಸೇರಿಕೊಂಡು ಕಲ್ಲರಳಿ ಹೂವಾಗಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು. ಹೃದಯಶ್ರೀ ಕಾರ್ಯಕ್ರಮ ಈ ವನದೇವತೆಗೆ. ಏಕೆ ಅಂತಂತಂದರೆ ಇದು ಸಾಮಾನ್ಯವಾದವ್ರ ಕೈಗೆ ಸಿಕ್ಕಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ತಮ್ಮ ಶ್ರಮವನ್ನು. ನಮಸ್ಕಾರ.